ಏರಿಯಾದ ಹೆಣ್ಮಕ್ಕಳು ಓಡಾಡೋದಕ್ಕೂ ಕೂಡ ಹೆದರ್ತಾ ಇದ್ರು. ಎಲ್ಲಿ ಬರ್ತಾನೋ ಇನ್ನೇನು ಅವಾಂತರ ಮಾಡ್ತಾನೋ ಅನ್ನೋ ಭಯದಲ್ಲೇ ಬದುಕ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲೆಂದ್ರಲ್ಲಿ ಕಾಣಿಸಿಕೊಳ್ಳೋ ಕಾಮುಕ ಕೊಡಬಾರದ ಕಾಟ ಕೊಡ್ತಿದ್ದಾನೆ. ಹೆಣ್ಮಕ್ಕಳ ಮುಂದೆ ಬರ್ತಾನೆ, ಕೆಟ್ಟದಾಗಿ ತೋರಿಸ್ತಾನೆ. ಅಲ್ಲಡ್ಸಪ್ಪನ ಕಾಟಕ್ಕೆ ಬೆಚ್ಚಿ ಬಿದ್ರು ಹಿಂದೂ ಹೆಣ್ಮಕ್ಕಳು. ಇವನೇ ನೋಡಿ, ಕಂಡ ಜಾಗದಲ್ಲಿ ಕೈ ಅಲ್ಲಾಡಿಸುವಂತ ಕಾಮ ಪಿಶಾಚಿ. ಇವನಿಗೆ ಕಾಮದ ಹುಚ್ಚೋ ಅಥವಾ ಸೈಕೋಗೀಕೋ ಆಗಿದ್ದಾನೋ ಒಂದು ಗೊತ್ತಿಲ್ಲ. ಆದ್ರೆ ಹೆಣ್ಮಕ್ಕಳನ್ನ ಕಂಡ್ರೆ ಮಾತ್ರ ಇವನ ತಲೆ ಮಾತ್ರ ನಿಲ್ಲಲ್ಲ, ಕೈ ಸುಮ್ನಿರಲ್ಲ. ಅದರಲ್ಲೂ ಹಿಂದೂ ಹೆಣ್ಮಕ್ಕಳು ಎದುರಿಗೆ ಬಂದ್ರಂತೂ ಮುಗಿದ್ದೇ ಹೋಯ್ತು. ಪ್ಯಾಂಟ್ ಜಿಪ್ ತೆಗಿತಾನೆ, ಮರ್ಮಾಂಗ ತೋರಿಸಿ ಕೆಟ್ಟದಾಗಿ ವಿಕೃತಿ ಮೆರಿತಾನೆ. ರಾಯಚೂರು ನಗರದ ರೈಲ್ವೆ ಸ್ಟೇಷನ್ ಬಳಿಯ ಸಾಯಿಬಾಬಾ ದೇವಸ್ಥಾನದ ಹಿಂಭಾಗವೇ ಈತನ ಅಡ್ಡ. ದಿನ ಇದೇ ಜಾಗದಲ್ಲಿ ಬಂದು ನಿಲ್ಲುವಂತ ಅಕ್ಬರ್ ಹಿಂದೂ ಹುಡುಗಿಯರನ್ನೇ ಟಾರ್ಗೆಟ್ ಮಾಡ್ತಾನೆ. ಒಮ್ಮೆ ಅವರ ಮುಂದೆ ಹೋಗ್ತಾನೆ, ಇನ್ನೊಮ್ಮೆ ಅವರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಹೆಣ್ಮಕ್ಕಳ ಎದುರಲ್ಲಿ ಕೆಟ್ಟದಾಗಿ ಸನ್ನೆ ಮಾಡ್ತಾ ಕೊಡಬಾರ್ದ ಕಾಟವನ್ನ ಕೊಡ್ತಿದ್ದಾನೆ. ಈ ಕಾಮೇಶ್ವರನ ಕಾಟಕ್ಕೆ ಬೆಚ್ಚಿ ಬಿದ್ದಿರುವಂತ ಹೆಣ್ಮಕ್ಕಳು ಒಬ್ಬೊಬ್ಬರೇ ಓಡಾಡೋದಕ್ಕೂ ಕೂಡ ಹೆದರ್ತಾ ಇದ್ದಾರೆ. ಅಕ್ಬರ್ ಅನ್ನೋ ರಾಯಚೂರಿನವ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಸಾಯಿಬಾಬಾ ಮಂದಿರ ಹಿಂದ್ಗಡೆ ನಮ್ಮ ಹಿಂದೂ ಹುಡುಗರು ಕಾಲೇಜ್ ಬಿಟ್ಟು ಮನೆಗೆ ಹೋಗೋ ಟೈಮಲ್ಲಿ ಹಿಂದೂ ಹುಡುಗಿಯರು ಬರೋದ್ ನೋಡಿ ಪ್ಯಾಂಟ್ ತೋರಿಸ್ತಾ ಇದ್ದಾನೆ. ಮುಸ್ಲಿಂ ಹುಡುಗಿಯರು ಬಂದಾಗ ನೆಟ್ಟಗಿರ್ತಾನೆ, ಹಿಂದೂ ಹುಡುಗಿಯರು ಬಂದಾಗ ಈ ತರ ನಾಟಕ ಮಾಡ್ತಾ ಇದ್ದಾನೆ. ಅಕ್ಬರ್ನ ಕಾಮ ಕೇಳಿ ಜಾಸ್ತಿ ಆಗ್ತಾ ಇದ್ದಂತೆ ಸ್ಥಳೀಯರ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡಿದ್ದಾರೆ. ಈತನ ಬಾಯಲ್ಲೇ ತನ್ನ ಕಾಮಚೇಷ್ಟೆ ಬಗ್ಗೆ ಬಾಯಿ ಬಿಡಿಸಿದ್ದು ಧರ್ಮದೇಟನ್ನ ಕೊಟ್ಟಿದ್ದಾರೆ. ಈತನ ವಿಡಿಯೋ ರಾಯಚೂರಲ್ಲಿ ಸಖತ್ ವೈರಲ್ ಆಗಿದ್ದು ಕೂಡಲೇ ಆರೋಪಿ ಬಂಧಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಹಿಂದೂ ಯುವತಿಯರಿಗೆ ಒಂದು ಅಸಭ್ಯವಾಗಿ ಪ್ಯಾಂಟ್ ಅನ್ನು ತೋರಿಸ್ತಾ ಇದ್ದಾನೆ. ಸೊ ಅದು ಎಲ್ಲ ತಲ್ಲಿ ವೈರಲ್ ಆಗಿದೆ, ಆಕ್ರೋಶನೂ ಆಗಿದೆ. ಸಾರ್ವಜನಿಕರು ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದು ಪೊಲೀಸ್ ಇಲಾಖೆಯಲ್ಲೇನೂ ಗಮನಕ್ಕೆ ಬಂದಿದೆ ಅಂತ ನಮಗೆ ಈಗ ಮಾಹಿತಿ ಗೊತ್ತಾಗ್ತಾ ಇದೆ. ಹಾಗಾಗಿ ಈ ಒಂದು ವ್ಯಕ್ತಿಯನ್ನು ಆದಷ್ಟು ಬೇಗ ಕ್ರಮ ಕೈಗೊಳ್ಳಿ, ಎಂಕ್ವೈರಿ ಮಾಡಿ ಪೊಲೀಸ್ ಇಲಾಖೆಯವರು ಅಂತ ನಾವು ಒಂದು ಮನವಿ ಮಾಡ್ತಾ ಇದ್ವಿ. ಒಟ್ಟಿನಲ್ಲಿ ಕಾಲೇಜಿಗೆ ಹೋಗುವಂತ ಹೆಣ್ಮಕ್ಕಳು ಈ ರಸ್ತೆಯಲ್ಲಿ ಓಡಾಡೋದಕ್ಕೆ ಹೆದರ್ತಾ ಇದ್ದು ಹೆಣ್ಣನ್ನ ಕಾಮದ ವಸ್ತುವಿನಂತೆ ನೋಡುವಂತ ಇಂಥವರಿಗೆ ತಕ್ಕ ಶಾಸ್ತಿ ಆಗ್ಬೇಕಾಗಿದೆ. ಮುಸ್ಲಿಂ ಬಚ್ಚಾ ಉಸ್ಕೋ ಬತಾಯ ತೋ ಹಿಂದೂ ವಿಶ್ವನಾಥ್ ಹೂಗಾರ್, ನ್ಯೂಸ್ 18 ರಾಯಚೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.